ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೆಲ್ರೂ ವಹಿಸ್ಕೊಂಡು ಬರಬೇಡಿ. ಅತ್ತೆ, ನಾನು ಏನ್ ಮಾಡ್ಲಿ ಅತ್ತೆ? ನನ್ ಮಗುನ್ ಎಲ್ಲಿ ಅಂತ ಹುಡುಕ್ಲಿ? ಅಥರ್ವ ಹೇಳ್ದಾಗೆ ಮಗು ಹೊತ್ತು ಉಸಿರು ಕಟ್ಟೇನಾದ್ರು ಬಿಡ್ತು ಅನ್ನಮ್ಮ. ಸರ್, ನೀವಿಂಥ ಕೆಲಸ ಮಾಡಿರಲ್ಲ ಅಂತ ನನಗೂ ಗೊತ್ತು. ಆದರೆ ಇಲ್ಲಿ ನಡೀತಾ ಇರೋ ಘಟನೆಗಳೆಲ್ಲ ನೋಡಿದ್ರೆ ನನಗೂ ಎಲ್ಲೋ ಒಂದು ಕಡೆ ಸಂದೇಹ ಬರ್ತಾ ಇದೆ. ದಯವಿಟ್ಟು ಮಗು ಎಲ್ಲಿದೆ ಅಂತ ಹೇಳ್ಬಿಡಿ. ಕೇಶವ್ ಅವರೇ, ನೀವು ನನ್ನ ಬಗ್ಗೆ, ನಾನು ಇಲ್ಲಿ ತನಕ ಭವಾನಿನ ಸಿಂಧುನ ನನ್ನ ಮಕ್ಕಳು ಅಂದ್ಕೊಂಡಿದ್ದೀನಿ. ಅಲ್ಲ, ಈಗಲೂ ಮಗು ಕಾಣಿಸ್ತಿಲ್ಲ ಅಂದಮೇಲೆ CCTV ಫುಟೇಜ್ ನೋಡೋಕ್ಕೆ ನಾನು ಹೋಗಿದ್ದೆ. ಅಲ್ಲ, ಒಂದು ವೇಳೆ ನಾನು ಸಿಂಧುನ ಈ ಕೆಲಸ ಮಾಡಿದ್ರೆ CCTV ಫುಟೇಜ್ ನಾನೇ ಚೆಕ್ ಮಾಡಬೇಕು? ಕೇಶವ್ ಅವರೇ, ಭವಾನಿ ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳೇ. ಓಹೋ, ನೀವ್ ಹೀಗ್ ಮಾತಾಡ್ಬಿಟ್ರೆ ನಾವ್ ಸುಮ್ನೆ ಆಗ್ಬಿಡ್ತೀವಿ ಅಂತ ಅನ್ಕೊಂಡಿದೀರಾ? ಹೌದು, ಸಿಂಧು ಎಲ್ಲಿ? ಅಜ್ಜಿ, ಸಿಂಧು ಕಾಣಿಸ್ತಿಲ್ಲ ಅಂದ್ರೆ ಮಗು ಕಾಣಿಸ್ದಲೇ ಇರೋದ್ರ ಹಿಂದೆ ಪಕ್ಕ ಇವ್ರದೇ ಕೈವಾಡ ಇರುತ್ತೆ. ಅಥರ್ವ, ನೀನ್ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ, ನನಗ್ ನನ್ ಮಗು ಬೇಕು ಅಷ್ಟೇ. ಭವಾನಿ ಮೇಡಮ್, ನೀವ್ ಈ ತರ ಅಳೋದ್ರಿಂದ, ನೀವ್ ಈ ತರ ಇರೋದ್ರಿಂದ ಏನೂ ಉಪಯೋಗ ಇಲ್ಲ. ಬನ್ನಿ, ನಾವೇ ಮಗುನ್ ಹುಡ್ಕೋಣ. ಭವಾನಿ, ಇಲ್ಲಮ್ಮ, ಮಗುನ ನಾನು ಕಿಡ್ನಾಪ್ ಮಾಡಿಲ್ಲ. ಸ್ವಂತ ತಂಗಿನ ನನ್ನ ವಿರುದ್ಧ ಸಂಚು ಮಾಡ್ಬೇಕಾದ್ರೆ ಇನ್ನು ನೀವ್ ನನ್ನ ಎದುರಾಳಿ, ನೀವ್ ಸುಮ್ನೆ ಇರ್ತೀರಾ? ಸರಿಯಾಗಿ ಹೇಳ್ದೆ ಭವಾನಿ. ಬನ್ನಿ, ಎಲ್ಲರೂ ಮಗುನ್ ಹುಡ್ಕೋಣ. ಕೂತ್ಕೊಳ್ಳಿ. ನಿಮ್ಮ ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಅವಳಿಗಿನ್ನೂ ಮದುವೆ ಆಗಿಲ್ಲ ಡಾಕ್ಟರ್. ಯಾಕೆ ಡಾಕ್ಟ್ರೆ ಹೀಗೆ ಕೇಳ್ತಾ ಇದ್ದೀರಾ? ರಿಪೋರ್ಟ್ ಏನ್ ಬಂದ್ರೂ ಪಾಸಿಟಿವ್ ಆಗಿ ತಗೊಳ್ಬೇಕು. ಡಾಕ್ಟರ್, ಏನಾಗಿದೆ ನನ್ನ ಮಗಳಿಗೆ? ಮೊನ್ನೆನೂ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲು. ಅದು ಪ್ರಜ್ಞೆ ತಪ್ಪಿ ಅಲ್ಲ, ತಲೆ ಸುತ್ತಿ ಬಿದ್ದಿರಬಹುದು. ನಾಟಕ ಸಾಕು, ಏಳೆ ಮೇಲೆ. ನನ್ನನ್ನ ಹೆದರ್ಸೋಕ್ಕೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ನೀನು? ಹೌದು, ಏನೋ ಸಮಸ್ಯೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದೇನಾ ಇದು? ಮತ್ತೆ ನೋಡಿ ಶಾನಿ, ಮಗು ಎಲ್ಲಿದೆ ಅಂತ ಹೇಳು. ನಿನ್ನ ಹತ್ರ ಮಗುನ ಇಟ್ಕೊಂಡು ನನ್ನ ಹತ್ರ ಕೇಳಿದ್ರೆ ನಾನೇನ್ ಹೇಳಿ? ಮತ್ತೆ ಅದನ್ನೇ ಮಾತಾಡ್ಬೇಡ ಇಶಾನಿ. ನಿನ್ ಕೈಗೆ ನಾನ್ ಮಗುನ ಕೊಟ್ಟಿದ್ ನಿಜ ಅಂತ ನಮ್ಮಿಬ್ರಿಗೂ ಗೊತ್ತಿದೆ. ಹಾಗಿದ್ರೆ ನಿನ್ಗಿನ್ನೂ ಮಗು ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಮಗು ಕಾಣಿಸ್ದೆ ಅಕ್ಕ ಎಷ್ಟು ಅಳ್ತಾ ಇದ್ದಾಳೆ ಅಂತ ನಿನಗ್ ಗೊತ್ತಾ? ನಾವೆಲ್ಲ ಹೀಗಿರೋದಿಕ್ಕೆ ಒಂದಲ್ಲ ಒಂದ್ ರೀತಿ ಕಾರಣ ನೀನೆ. ನನ್ ವಿರಾಟ್ಗೋಸ್ಕರ ಎಷ್ಟು ಹತ್ತಿದೀನಿ ಗೊತ್ತಾ? ಇಶಾನಿ, ಈಗ ವಿಷಯ ಎಲ್ಲ ಬೇಡ. ಮಗು ಎಲ್ಲಿದೆ ಅಂತ ಹೇಳು. ಹೇಳ್ದೆ ಇದ್ರೆ ಹೇಳ್ಬೇಕು. ಇಷ್ಟಕ್ಕೂ ಮಗು ಎಲ್ಲಿದೆ ಅಂತ ನನಗೇನ್ ಗೊತ್ತು? ಸಾಕು, ಮರ್ಯಾದೆಯಾಗಿ ಮಗು ಎಲ್ಲಿದೆ ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಸಿಂಧುನ್ ಯಾಕೆ ಎದುರಾಕೊಂಡೆ ಅಂತ ಒದ್ದಾಡ್ಬೇಕು. ಹಾಗ್ ನರ್ಳೋ ಹಾಗ್ ಮಾಡ್ತೀನಿ. ಬೇಡ ಸಿಂಧು, ಹೀಗೆದ್ರಿಸ್ಬೇಡ. ನಿನ್ ದಮ್ಮಯ್ಯ ಹೀಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ?